ಧರ್ಮಸ್ಥಳದ ಪರ ನಿಂತಿದ್ದಾರೆ ರಾಜ್ಯದ ರಾಜಕಾರಣಿಗಳು. ಪಕ್ಷಾತೀತವಾಗಿ ಬಿಜೆಪಿ, ಜೆಡಿಎಸ್, ಕಾಂಗ್ರೆಸ್ ಎನ್ನದೇ ಪಕ್ಷಾತೀತವಾಗಿ ರಾಜ್ಯದ ರಾಜಕಾರಣಿಗಳು ಧರ್ಮಸ್ಥಳದ ಪರ ನಿಂತಿದ್ದಾರೆ. ಧರ್ಮಸ್ಥಳದ ಬೆನ್ನಿಗೆ ನಿಂತ ರಾಜಕಾರಣಿಗಳು ಪಕ್ಷಾತೀತವಾಗಿ ಧರ್ಮಸ್ಥಳಕ್ಕೆ ರಾಜಕಾರಣಿಗಳ ಬೆಂಬಲ. ಶ್ರೀ ಕ್ಷೇತ್ರದ ಹೆಸರನ್ನು ಹಾಳು ಮಾಡದಂತೆ ರಾಜಕಾರಣಿಗಳು ಕಿವಿ ಮಾತನ್ನ ಹೇಳಿದ್ದಾರೆ. ಮಂತ್ರಿಗಳು, ಶಾಸಕರು, ಸಂಸದರು ಎಲ್ಲರೂ ಕೂಡ ಧರ್ಮಸ್ಥಳದ ಪರ ವಕಾಲತ್ತನ್ನು ವಹಿಸಿದ್ದಾರೆ. ಶ್ರೀ ಕ್ಷೇತ್ರದ ಧರ್ಮಸ್ಥಳದ ಹೆಸರನ್ನು ಹಾಳು ಮಾಡಲಿಕ್ಕೆ ಹುನ್ನಾರ ನಡೆದಿದೆ ಎನ್ನುವಂಥದ್ದು ಈ ರಾಜಕಾರಣಿಗಳ ವಾದ. ಹಿಂದೂಗಳ ಪವಿತ್ರ ಕ್ಷೇತ್ರ ಧರ್ಮಸ್ಥಳಕ್ಕೆ ಕಳಂಕ ತರುವಂತಹ ಯತ್ನ, ಕುತಂತ್ರ, ಷಡ್ಯಂತ್ರ, ಕಿತಾಪತಿ ನಡೆದಿದೆ ಅಂತೇಳಿ ಈ ರಾಜಕಾರಣಿಗಳು ವಾದವನ್ನು ಮುಂದಿಟ್ಟಿದ್ದಾರೆ. SIT ತನಿಖೆಗೆ ಒತ್ತಾಯದ ಹಿಂದೆ ಕೂಡ ಸ್ವಹಿತಾಸಕ್ತಿಗಳ ಷಡ್ಯಂತ್ರ, ನ್ಯಾಯ ಕೊಡಿಸುವುದಕ್ಕಿಂತ ಜಾಸ್ತಿಯಾಗಿ ನಮಗೇನು ಲಾಭ ಆಗಬಹುದು ಎನ್ನುವಂತಹ ಷಡ್ಯಂತ್ರ ಇದೆ ಎನ್ನುವಂಥದ್ದು ಪ್ರಮುಖವಾಗಿರುವಂತಹ ಆರೋಪ. ಹಿಂದೂ ಧರ್ಮಗಳ ವಿರೋಧಿಗಳೆಲ್ಲ, ಯಾರೆಲ್ಲ ದೇವರನ್ನ ನಂಬಲ್ಲ, ಯಾರೆಲ್ಲ ದೇವಸ್ಥಾನಕ್ಕೆ ಹೋಗಲ್ಲ, ಯಾರೆಲ್ಲ ದಿನನಿತ್ಯ ದೈವಸ್ಮರಣೆಯನ್ನು ಮಾಡಲ್ವೋ, ಯಾರಿಗೆಲ್ಲ ಧರ್ಮದ ಮೇಲೆ ನಂಬಿಕೆ ಇಲ್ವೋ, ಯಾರಿಗೆಲ್ಲ ಭಕ್ತಿ ಇಲ್ವೋ, ಅವರೆಲ್ಲರೂ ಕೂಡ ಒಟ್ಟಾಗಿ ಸೇರಿ ಈ ಕುತಂತ್ರವನ್ನು ಮಾಡಿದ್ದಾರೆ ಎನ್ನುವಂಥದ್ದು ಆರೋಪ. ಹಿಂದೂ ಧರ್ಮದ ಆಚರಣೆಗಳನ್ನು ಒಪ್ಪಕ್ಕಾಗದಂತಹ ವ್ಯಕ್ತಿಗಳ ಕೂಟ ಸೇರಿಕೊಂಡಂತಹ ಮಾಡ್ತಾ ಇರುವಂತಹ ಹುನ್ನಾರ ಎನ್ನುವಂಥದ್ದು ಇವರ ಆರೋಪ. ಧರ್ಮಸ್ಥಳದ ವಿರುದ್ಧವೇ ದೂರು ಕೊಡುವಂತೆ ದೂರುದಾರನ ಮೇಲೆ ಒತ್ತಡ. ದೂರುದಾರ ಧರ್ಮಸ್ಥಳದಲ್ಲಿ ಪೌರ ಕಾರ್ಮಿಕನಾಗಿ, ಸ್ವಚ್ಛತಾ ಕಾರ್ಮಿಕನಾಗಿ ಕೆಲಸ ಮಾಡ್ತಿದ್ದಂತಹ ವ್ಯಕ್ತಿ ತಾನು ಕೆಲಸ ಬಿಟ್ಟ 11 ವರ್ಷಗಳ ಬಳಿಕ, ಆತ ಇದ್ದಿದ್ದು 1998ರಿಂದ 2014ರವರೆಗೆ, ಈಗ 2025, ತಾನು ಕೆಲಸ ಬಿಟ್ಟ 11 ವರ್ಷಗಳ ಬಳಿಕ ಸೌಜನ್ಯ ಪ್ರಕರಣದ ಸಂದರ್ಭದಲ್ಲೂ ಕೂಡ ಎಲ್ಲೂ ಕಾಣಿಸಿಕೊಳ್ಳದಂತಹ ಆ ವ್ಯಕ್ತಿ ಈಗ 11 ವರ್ಷದ ಬಳಿಕ ಈಗ ಬಂದು ಆತ ದೂರು ಕೊಡ್ತಾ ಇದ್ದಾನೆ ಅಂತ ಹೇಳಿದ್ರೆ, ಆತನ ಮೇಲೆ ಯಾರೋ ಒತ್ತಡವನ್ನು ಹೇರಿ, ಆತನನ್ನು ಯಾರೋ ಪುಸಲಾಯಿಸಿ, ಆತನನ್ನು ಯಾರೋ ನೈಸ್ ಹೊಡೆದು ಬಿಟ್ಟು ತಲೆ ಸವರಿ ಆತನನ್ನು ಕರೆದುಕೊಂಡು ಬಂದಿದ್ದಾರೆ ಎನ್ನುವಂಥದ್ದು ಆರೋಪ ಇದೆ. ಹೀಗಂತ ಆರೋಪ ಮಾಡ್ತಾ ಇದ್ದಾರೆ. ಇದು ನಮ್ಮ ಆರೋಪ ಅಲ್ಲ. ಆಮೇಲೆ ಜನ ಏನು ಇದ್ದಕ್ಕಿದ್ದ ಹಾಗೆ ಫ್ರೀಡಮ್ ಟಿವಿ ಅವರು ಏನು ವರಸೆ ಚೇಂಜ್ ಮಾಡಿದ್ರಂತ ಅನ್ಕೋಬೇಡಿ. ಇದು ರಾಜಕಾರಣಿಗಳು ಕೊಟ್ಟಿರ್ತಕ್ಕಂತಹ ಸ್ಟೇಟ್ಮೆಂಟ್. ಅನಗತ್ಯವಾಗಿ ಧರ್ಮಸ್ಥಳದ ಹೆಸರನ್ನ ಎಳೆದು ತರ್ತಾ ಇರುವಂತಹ ಆ ವ್ಯಕ್ತಿಗಳು ಯಾರು? ಹಾಗಾದ್ರೆ ಹಿಂದೂಗಳ ಪುಣ್ಯಕ್ಷೇತ್ರವೇ ಸ್ವಘೋಷಿತ ಸೆಲ್ಫ್ ಪ್ರೊಕ್ಲೈಮ್ಡ್ ಹೋರಾಟಗಾರರು, ಆಕ್ಟಿವಿಸ್ಟ್ಗಳು, ಬ್ಯಾಡ್ಜ್ ಹಾಕೊಂಡು ತಿರುಗಾಡುವಂಥ ಆಕ್ಟಿವಿಸ್ಟ್ಗಳು, ಇವರ ಟಾರ್ಗೆಟ್ ಆಗಿದ್ದು ಯಾಕೆ ಧರ್ಮಸ್ಥಳ? ಹಾಗಾದ್ರೆ ಧರ್ಮಸ್ಥಳದ ದ್ವೇಷದಲ್ಲಿ ಯಾರ ಸ್ವಲಾಭಗಳು, ಯಾರ ಸ್ವಹಿತಾಸಕ್ತಿಗಳು, ಯಾರ ಲೆಕ್ಕಾಚಾರಗಳು ಅಡಗಿವೆ? ಹಾಗಾದ್ರೆ ಇದು ಇರುವಂತಹ ಪ್ರಶ್ನೆ. ಸೊ ರಾಜ್ಯದ ಯಾವ ರಾಜಕಾರಣಿಗಳು ಯಾವ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ ಅಂತೇಳಿ ಒಂದು ಸಲ ನಾವು ನೋಡ್ಕೊಂಡು ಬರೋಣ. ಮೊದಲನೆಯದ್ದಾಗಿ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು, 4 ಸಲ ಮುಖ್ಯಮಂತ್ರಿಗಳಾದಂಥವರು BS ಯಡಿಯೂರಪ್ಪನವರು, ಇವರು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ, ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಧರ್ಮಸ್ಥಳದವರಿಂದ ಏನೂ ತಪ್ಪಾಗಿಲ್ಲ, SIT ಮಾಡಿಕೊಳ್ಳಿ, ತನಿಖೆ ಮಾಡಲಿ ಅಂತೇಳಿ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಓಪನ್ ಸ್ಟೇಟ್ಮೆಂಟ್. ತಪ್ಪಾಗಿಲ್ಲ, ಧರ್ಮಸ್ಥಳದವರಿಂದ ತಪ್ಪಾಗಿಲ್ಲ. ಧರ್ಮಸ್ಥಳದವರಿಂದ ತಪ್ಪಾಗಿಲ್ಲ ಅಂತ ಹೇಳಿದ್ರೆ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಹೇಳ್ತಾ ಇರುವಂಥದ್ದು, ಧರ್ಮಸ್ಥಳದ ಆಡಳಿತವನ್ನು ಯಾರು ನೋಡಿಕೊಳ್ತಾ ಇದ್ದಾರೆ ಅವರಿಂದ ತಪ್ಪಾಗಿಲ್ಲ ಅಂತ ಹೇಳಿ. ಇನ್ನು ಎರಡನೆಯದ್ದು, ಮಾನ್ಯ ಗೃಹ ಸಚಿವರು, ಪೊಲೀಸ್ ಇಲಾಖೆಯ ಮುಖ್ಯಸ್ಥರು, ಮಾನ್ಯ ಗೃಹ ಸಚಿವರು, ಪೊಲೀಸ್ ಇಲಾಖೆಯ ಮುಖ್ಯಸ್ಥರು ಹಲವರ ಒತ್ತಾಯದಿಂದ ತನಿಖೆಯನ್ನು SITಗೆ ಕೊಟ್ಟಿದ್ದೇವೆ. ಡಾಕ್ಟರ್ ಪ್ರಣವ್ ಮೊಹಂತಿ ಜವಾಬ್ದಾರಿಯಿಂದ ತನಿಖೆ ನಡೆಸ್ತಾರೆ.
ಯಾರು ತನಿಖೆಯಿಂದ ಹಿಂದೆ ಸರಿಯಲ್ಲ. ನಾನು ತನಿಖೆ ಮಾಡ್ತೇನೆ ಅಂತೇಳಿ ಪ್ರಣಬ್ ಮೊಹಂತಿ ಅವರು ಹೇಳಿದ್ದಾರೆ. ನಾವು ಯಾರಿಗೂ ಹೀಗೆ ತನಿಖೆ ಮಾಡಿ ಅಂತೇಳಿ ಸೂಚನೆ ಕೊಡಲ್ಲ. ತನಿಖೆಗೆ ಒಪ್ಪಿಸಿದ ಬಳಿಕ SITಯೇ ತನಿಖೆ ಮಾಡುತ್ತೆ. ಅದು ಯಾವ ಇರುತ್ತೆ ಆ ರೀತಿ ತನಿಖೆ ಮಾಡುತ್ತೆ. ಕರಾವಳಿ ಭಾಗದವರೇ ತನಿಖೆ ಮಾಡಿ ಅಂತೇಳಿ ಒತ್ತಾಯ ಮಾಡಿದ್ದರ ಹಿನ್ನೆಲೆಯಲ್ಲಿ ನಾವು ಈ ತನಿಖೆಯನ್ನು ಕೈಗೊಂಡಿದ್ದೀವಿ ಅಂತೇಳಿ ಮಾನ್ಯ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿದ್ದಾರೆ. ಇದನ್ನು ಹೀಗೆ ಎಳೆದುಕೊಂಡು ಡ್ರ್ಯಾಗಾನ್ ಮಾಡುವಂಥದ್ದು ಒಳ್ಳೆಯದಲ್ಲ. ಅದರ ಬದಲು ತನಿಖೆ ಆದರೆ ಒಳ್ಳೆಯದಲ್ವಾ? ಕರಾವಳಿ ಭಾಗದವರು ಒತ್ತಾಯ ಮಾಡಿದ್ದಕ್ಕೆ ಮತ್ತು ಹಲವರ ಒತ್ತಡದಿಂದ ನಾವು SITಯನ್ನು ರಚನೆ ಮಾಡಿದ್ದೀವಿ ಅಂಥೇಳಿ ಮಾನ್ಯ ಗೃಹ ಸಚಿವರಾದಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಇನ್ನು ಮೂರನೆಯ ಸ್ಟೇಟ್ಮೆಂಟು ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರು ಆರೋಗ್ಯ ಸಚಿವರು ಆಗಿರುವಂತಹ ದಿನೇಶ್ ಗುಂಡೂರಾವ್ ಅವರ ಹೇಳಿಕೆ. ಧರ್ಮಸ್ಥಳದಲ್ಲಿ ಯುವತಿಯರು ಮತ್ತು ಬಾಲಕಿಯರ ಕೊಲೆ ಆಗಿರಬಹುದು ಎಂದು ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗಿದೆ. ದಕ್ಷಿಣ ಕನ್ನಡ ಪೊಲೀಸರು, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ದಕ್ಷಿಣ ಕನ್ನಡ ಪೊಲೀಸರು ಸೂಕ್ತವಾಗಿಯೇ ಕೆಲಸ ಮಾಡ್ತಾ ಇದ್ದಾರೆ. ಪ್ರಕರಣದ ತನಿಖೆಗೆ ಸಿದ್ಧತೆಯನ್ನು ಕೂಡ ದಕ್ಷಿಣ ಕನ್ನಡ ಪೊಲೀಸರು ಮಾಡಿಕೊಂಡಿದ್ರು. ನನಗೆ ದಕ್ಷಿಣ ಕನ್ನಡ ಪೊಲೀಸರ ಮೇಲೆ ಸಂಪೂರ್ಣ ವಿಶ್ವಾಸ ಕೂಡ ಇತ್ತು. ದಕ್ಷಿಣ ಕನ್ನಡ ಪೊಲೀಸರೇ ಸತ್ಯವನ್ನು ಹೊರತರ್ತಾ ಇದ್ರು. ಆದರೆ ಸಾಕಷ್ಟು ಸಾರ್ವಜನಿಕ ಒತ್ತಡ ಮತ್ತು ಹಲವು ಸಂಘಟನೆಗಳು ಒತ್ತಡ ಹಾಕಿದ್ದರ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳು SIT ತನಿಖೆಗೆ ಆದೇಶವನ್ನು ಕೊಟ್ಟಿದ್ದಾರೆ. ಸತ್ಯ ಹೊರಬರಲಿದೆ. ಪ್ರಣಬ್ ಮೊಹಂತಿ, ಅನುಚೇತ್ರಂತಹ ಒಳ್ಳೆಯ ಅಧಿಕಾರಿಗಳು SITಯ ತಂಡದಲ್ಲಿದ್ದಾರೆ. ಏನೆಲ್ಲ ಸತ್ಯ ಇದೆಯೋ ಅದೆಲ್ಲವೂ ಕೂಡ ಹೊರಬರಲಿದೆ. ನಾವು ಇದುವರೆಗೆ ಏನು ಕೇಳಿದ್ದೀವೋ ಅದು ತನಿಖೆಯ ಮುಖಾಂತರ ಸಾಬೀತಾಗಬೇಕಿದೆ. ಈ ಪ್ರಕರಣದಲ್ಲಿ ಅನಗತ್ಯ ಊಹೆ ಒಳ್ಳೆಯದಲ್ಲ. ಎಲ್ಲವೂ ಸಾಕ್ಷ್ಯ ಮತ್ತು ತನಿಖೆಯ ಆಧಾರದಲ್ಲಿ ನಿರ್ಧರಿತವಾಗಬೇಕು. ಒಂದು ವೇಳೆ ಆರೋಪಗಳು ನಿಜವಾಗಿದ್ದರೆ, ಇಂತಹ ಆಘಾತಕಾರಿ ಕೃತ್ಯಗಳು ಎಸಗಿರುವುದು ಸಾಬೀತಾಗಿದ್ದರೆ ಅವರಿಗೆ ಕಾನೂನಿನ ಮುಖಾಂತರವೇ ಶಿಕ್ಷೆ ಆಗುತ್ತದೆ. ಅತಿ ಶೀಘ್ರವೇ ಸತ್ಯ ಹೊರಬರುತ್ತದೆ ಅಂತೇಳಿ ದಿನೇಶ್ ಗುಂಡೂರಾವ್ ಆರೋಗ್ಯ ಸಚಿವರು ಜೊತೆಗೆ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರು, ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ ಶಾಸಕರು ಇವರು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಇನ್ನು ನಾಲ್ಕನೆಯ ಸ್ಟೇಟ್ಮೆಂಟ್, BJPಯ ಶಾಸಕರು ತಮ್ಮದೇ ಸ್ವತಂತ್ರ ಪಕ್ಷವನ್ನು ಕಟ್ಟಿ ಅದಾದ ಬಳಿಕ ಕಳೆದ ವರ್ಷದ ಮಾರ್ಚ್ನಲ್ಲಿ ತಮ್ಮ ಪಕ್ಷವನ್ನು BJPಯಲ್ಲಿ ವಿಲೀನಗೊಳಿಸಿದ್ದಂತಹ ಗಂಗಾವತಿಯ ಶಾಸಕ ಜನಾರ್ದನ ರೆಡ್ಡಿ ಅವರ ಸ್ಟೇಟ್ಮೆಂಟು. CM ಸಿದ್ದರಾಮಯ್ಯ ಸರ್ಕಾರಕ್ಕೆ ಮಂಜುನಾಥನ ಶಾಪ ತಟ್ಟುತ್ತದೆ. ಬಹಳ ವರ್ಷಗಳ ನಂತರ ಯಾರೋ ಅನಗತ್ಯವಾಗಿ ಧರ್ಮಸ್ಥಳದ ಹೆಸರನ್ನು ಎಳೆದು ತರುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದರ ಹಿಂದೆ ಯಾರಿದ್ದಾರೆ ಎನ್ನುವಂಥದ್ದು ಎಲ್ಲರಿಗೂ ಗೊತ್ತಿದೆ. SIT ತನಿಖೆಗೆ ಆದೇಶವನ್ನು ಕೊಟ್ಟಿದ್ದು ಹಿಂದೂ ವಿರೋಧಿ ನಡೆ, ಒಂದು ಸಮುದಾಯವನ್ನು ಓಲೈಸುವ ಸಲುವಾಗಿ ಧರ್ಮಸ್ಥಳದ ಮಂಜುನಾಥನ ಸನ್ನಿಧಾನಕ್ಕೆ ಕೆಟ್ಟ ಹೆಸರು ತರುವ ಸಲುವಾಗಿ SIT ತನಿಖೆಗೆ ಒಪ್ಪಿಸಲಾಗಿದೆ. ಮಂಜುನಾಥನ ಶಾಪದಿಂದ ಈ ಸರ್ಕಾರವೇ ಸರ್ವನಾಶವಾಗುತ್ತದೆ ಅಂತೇಳಿ ಗಂಗಾವತಿಯ ಶಾಸಕ ಜನಾರ್ದನ ರೆಡ್ಡಿ ಅವರು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಜನಾರ್ದನ ರೆಡ್ಡಿ ಅವರು ಅಕ್ರಮ ಗಣಿಗಾರಿಕೆ ಪ್ರಕರಣದಲ್ಲಿ ಮಾನ್ಯ CBI ಕೋರ್ಟ್ ಹೈದರಾಬಾದ್ನಲ್ಲಿರುವಂತಹ ನ್ಯಾಯಾಲಯದಿಂದ ಶಿಕ್ಷೆಗೆ ಒಳಗಾಗಿ 1 ತಿಂಗಳು ಜೈಲಿನಲ್ಲಿದ್ದು, ಅದಾದ ಬಳಿಕ ತೆಲಂಗಾಣ ಹೈಕೋರ್ಟ್ ಏನು ಶಿಕ್ಷೆಗೆ ತಡೆಯಾಜ್ಞೆ ಕೊಟ್ಟು ಅದಾದ ಬಳಿಕ ಹೊರಬಂದಂತಹ ರಾಜಕೀಯ ನಾಯಕ ಅಥವಾ MLA, ಇವರ ಮೇಲೆ ಅಕ್ರಮ ಗಣಿಗಾರಿಕೆಗೆ ಸಂಬಂಧಪಟ್ಟಂತಹ ಸಾಕಷ್ಟು ಪ್ರಕರಣಗಳಿದ್ದಾವೆ. ಇನ್ನೂ ಕೂಡ ವಿಚಾರಣೆ ಪೂರ್ಣಗೊಂಡು ಅದರ ಮೇಲೆ ತೀರ್ಪು ಬರಲಿಕ್ಕೆ. ಇವರು ಇತ್ತೀಚೆಗೆ ಕರಾವಳಿಯ ಒಂದು ಊರಲ್ಲಿ ಅಲ್ಲಿ ಭೂತನೇಮ ಏನು ಆಗುತ್ತೆ, ದೈವಾರಾಧನೆ ಅಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡಿದ್ರು. ಆದಷ್ಟು ಬೇಗ ನಾನು ಜೈಲಿನಿಂದ ಹೊರಬರಬೇಕು ಅಂಥೇಳಿ. ಸೊ ಇವರ ಪ್ರಾರ್ಥನೆಯ ಪ್ರಕಾರ ಇವರು ನಂಬಿದಂಥ ಆ ಕರಾವಳಿಯ ದೈವ ಇವರಿಗೆ ಆಶೀರ್ವಾದವನ್ನು ಮಾಡಿ ಇವರು ಜಾಮೀನು ಪಡೆದು
ಜೈಲಿನಿಂದ ಕೂಡ ಹೊರಬಂದರು. ಅದಾದ ಬಳಿಕ ಆ ದೈವದ ಸನ್ನಿಧಾನಕ್ಕೆ ಹೋಗಿ ಇವರು ವಿಶೇಷ ಪೂಜೆಯನ್ನು ಸಲ್ಲಿಸಿ ವಾಪಸ್ ಬಂದಿದ್ದಾರೆ. ಇನ್ನು ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಕೊಟ್ಟಿರುವಂತಹ ಸ್ಟೇಟ್ಮೆಂಟು, ವಿಶೇಷ ತನಿಖಾ ತಂಡ ರಚನೆಗೆ ಒಪ್ಪಿಸಿರುವುದನ್ನು ಸ್ವಾಗತಿಸುತ್ತೇವೆ. ಕಾಲಮಿತಿಯಲ್ಲಿ ಕಾನೂನುಬದ್ಧವಾಗಿ SIT ತನಿಖೆ ಆಗಬೇಕು. ಕಾಲಮಿತಿಯಲ್ಲಿ ವಿದಿನ್ ಪ್ರಿಸ್ಕ್ರೈಬ್ಡ್ ಟೈಮ್ ಲೈನ್ 3 ತಿಂಗಳೋ 6 ತಿಂಗಳೋ ಇಷ್ಟರ ಒಳಗೆ, ಅಂದರೆ ಜಾಸ್ತಿ ಡ್ರ್ಯಾಗ್ ಆನ್ ಮಾಡಬಾರ್ದು. ಯಾರನ್ನೋ ಗುರಿಯಾಗಿಸಿಕೊಂಡು ತನಿಖೆ ಮಾಡಬಾರದು. ಧರ್ಮಸ್ಥಳದ ಬಗ್ಗೆ ಸ್ಥಳೀಯರು ಮತ್ತು ಅಲ್ಲಿ ಬಹಳ ದಿನಗಳವರೆಗೆ ಕೆಲಸ ಮಾಡಿರುವವರು ಪೊಲೀಸರಿಗೆ ಗೊತ್ತಿರುತ್ತದೆ. ದೂರು ಕೊಟ್ಟವರ ಮೇಲೆ, ಇದು ಬೊಮ್ಮಾಯಿ ಕೊಟ್ಟಂತ ಸ್ಟೇಟ್ಮೆಂಟು, ದೂರು ಕೊಟ್ಟವರು ಯಾರು? 1998ರಿಂದ 2014ರವರೆಗೆ ಧರ್ಮಸ್ಥಳದಲ್ಲಿ ಸ್ವಚ್ಛತಾ ಕಾರ್ಮಿಕನಾಗಿದ್ದಂತಹ ಒಬ್ಬ ವ್ಯಕ್ತಿ, ನಾನು ಧರ್ಮಸ್ಥಳದಲ್ಲಿ ಸೇವೆಯಲ್ಲಿದ್ದಂತಹ ಇತರೆ ಮೇಲ್ವಿಚಾರಕರ ಆದೇಶದ ಮೇರೆಗೆ 500ಕ್ಕೂ ಅಧಿಕ ಶವಗಳನ್ನು ಹೂತಿದ್ದೀನಿ. ಇದೇ ರೀತಿಯಲ್ಲಿ ಹೂತಿದ್ದೇನೆ, ಆಸಿಡ್ ಹಾಕಿ ಸುಟ್ಟಿದ್ದೇನೆ, ಡೀಸೆಲ್ ಹಾಕಿ ಸುಟ್ಟಿದ್ದೇನೆ, ಕೆಲವು ಹೆಣಗಳನ್ನು ಸುಟ್ಟಿದ್ದೇನೆ ಅಂಥೇಳಿ ಆತ ದೂರನ್ನು ಕೊಟ್ಟ. ಆ ದೂರು ಈಗ ದೊಡ್ಡ ಮಟ್ಟದ ಚರ್ಚೆ. ಅದರ ಆಧಾರದ ಮೇಲೆ ಈಗ SIT ತನಿಖೆಗೆ ಆದೇಶವನ್ನು ಕೊಡಲಾಗಿದೆ. ಮಾನ್ಯ ಉಪಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಏನು ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ದೂರು ಕೊಟ್ಟವರು ತಮ್ಮ ಮೇಲೆ ಒತ್ತಡ ಇದೆ ಎಂದು ಹೇಳಿದ್ದಾರೆ. ಆ ಪೌರ ಕಾರ್ಮಿಕ, ಆ ಸ್ವಚ್ಛತಾ ಕಾರ್ಮಿಕ ಯಾರಿದ್ದಾನೆ, ಇವರು ಹೇಳಿರುವಂಥದ್ದು ಸ್ಟೇಟ್ಮೆಂಟ್. ಆತನೇ ಹೇಳಿರುವ ಪ್ರಕಾರ ಅವನ ಮೇಲೆ ಒತ್ತಡ ಇದೆಯಂತೆ. ದೂರು ಕೊಟ್ಟವರಿಗೆ ಯಾರು ಒತ್ತಡ ಹಾಕಿದ್ದಾರೆ ಎಂದು ಹೇಳಬೇಕು. ಈ ಬಗ್ಗೆ ತನಿಖೆ ಆಗಬೇಕು. ಧರ್ಮಸ್ಥಳ ಪುರಾತನ ಮತ್ತು ನಂಬಿಕೆಗೆ ಹೆಸರಾಗಿರುವಂತಹ ದೇವಸ್ಥಾನ, ಆ ದೇವಸ್ಥಾನದ ಮೇಲಿನ ಜನರ ನಂಬಿಕೆಯನ್ನು ಕೆಡಿಸುವ ಕೆಲಸವನ್ನ ಮಾಡಬಾರದು ಅಂತೇಳಿ ಬಸವರಾಜ ಬೊಮ್ಮಾಯಿ ಅವರು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಸೊ ಇವರ ಸ್ಟೇಟ್ಮೆಂಟ್ನ ವೆರಿ ಇಂಪಾರ್ಟೆಂಟ್ ಅಂಶ ಏನು ಅಂತ ಹೇಳಿದ್ರೆ, ಇಫ್ ಇಟ್ ಈಸ್ ಟ್ರೂ ದೂರುದಾರನ ಮೇಲೆ ಒತ್ತಡ ಇತ್ತು ಎನ್ನುವಂಥದ್ದು ನಿಜ ಆದರೆ, ಈ ಒಂದು ದೂರುದಾರ BNSS ಭಾರತೀಯ ನಾಗರಿಕ ಸಂಹಿತೆ ಏನಿದೆ, BNSS ಅದರ ಸೆಕ್ಷನ್ 183ರ ಅಡಿಯಲ್ಲಿ ಮ್ಯಾಜಿಸ್ಟ್ರೇಟ್ ನ್ಯಾಯಾಧೀಶರ ಎದುರುಗಡೆ ಹೇಳಿಕೆಯನ್ನು ಕೊಟ್ಟ ಬಳಿಕವೂ ಕೂಡ ತನ್ನ ಮೇಲೆ ಒತ್ತಡ ಇತ್ತು ಅಂತೇಳಿ ತನಿಖೆಯ ಸಂದರ್ಭದಲ್ಲಿ ಅಥವಾ ವಿಚಾರಣೆ ಟ್ರಯಲ್ ಕೋರ್ಟ್ನಲ್ಲಿ ನ್ಯಾಯಾಲಯದಲ್ಲಿ ವಿಚಾರಣೆ ಆಗಬೇಕು. ಪೊಲೀಸರು ತನಿಖೆ ಏನೇ ಮಾಡಬಹುದು, ಅಂತಿಮವಾಗಿ ನ್ಯಾಯಾಲಯದಲ್ಲಿ ವಿಚಾರಣೆ ಆಗಲೇಬೇಕು ಆಫ್ಟರ್ ಆರೋಪ ಪಟ್ಟಿಯನ್ನು ಸಲ್ಲಿಕೆ ಮಾಡಿದ ಬಳಿಕ. ಆ ಸಂದರ್ಭದಲ್ಲಿ ಒಂದು ವೇಳೆ ನನ್ನ ಮೇಲೆ ಒತ್ತಡ ಇತ್ತು ಅಂತೇಳಿ ದೂರು ಕೊಟ್ಟವನೇ ಒಂದು ವೇಳೆ ಏನಾದರೂ ಉಲ್ಟಾ ಹೊಡೆದ್ರೆ ಈ ಕೇಸ್ ಬಿದ್ದೋಗುತ್ತೆ. ಇಟ್ ಸೆಲ್ಫ್ ಗೆಟ್ ಕೊಲ್ಯಾಪ್ಸ್ಡ್ ಸೆಲ್ಫ್, ಬಿಕಾಸ್ ಆತನೇ ಸಾಕ್ಷಿ, ಆತನೇ ದೂರುದಾರ, ಆತನೇ ಅಪರಾಧದ ಭಾಗಿ, ಎಲ್ಲವೂ ಆತನ ಮೇಲೆಯೇ ನಿಂತಿರುವಂಥದ್ದು. ಇದು ಬಸವರಾಜ ಬೊಮ್ಮಾಯಿ ಅವರ ಸ್ಟೇಟ್ಮೆಂಟ್. ಇನ್ನು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಸಂಸದರು BY ರಾಘವೇಂದ್ರ, ಧರ್ಮಸ್ಥಳದಲ್ಲಿ ಯಾವುದೇ ತಪ್ಪಾಗಿಲ್ಲ. BY ರಾಘವೇಂದ್ರ ಅವರು ಅವರ ಪೂಜ್ಯ ತಂದೆಯವರು BS ಯಡಿಯೂರಪ್ಪನವರ ಪ್ರಕಾರ, ಯಡಿಯೂರಪ್ಪನವರ ರೀತಿಯಲ್ಲೇ ಧರ್ಮಸ್ಥಳಕ್ಕೆ ಕ್ಲೀನ್ ಚಿಟ್ ಅನ್ನು ಕೊಟ್ಟಿದ್ದಾರೆ. ಧರ್ಮಸ್ಥಳದಲ್ಲಿ ಯಾವುದೇ ತಪ್ಪಾಗಿಲ್ಲ. SIT ರಚನೆ ಮಾಡಿದ್ದು ಒಳ್ಳೆಯ ತೀರ್ಮಾನ. ಆ ಪುಣ್ಯಕ್ಷೇತ್ರದಲ್ಲಿ ಅಂತಹ ತಪ್ಪಾಗಿದೆ ಅಂತೇಳಿ ನನಗೆ ಅನಿಸ್ತಾ ಇಲ್ಲ. ಧರ್ಮಸ್ಥಳದ ಧರ್ಮಾಧಿಕಾರಿಗಳಿಂದ ಎಷ್ಟೋ ಹೆಣ್ಣುಮಕ್ಕಳಿಗೆ ನ್ಯಾಯ ಸಿಕ್ಕಿದೆ. ಈ ರೀತಿ ಕ್ಷುಲ್ಲಕ ಅಂದರೆ ಪಿಟಿ, ಏನೋ ದುರುದ್ದೇಶವನ್ನು ಇಟ್ಕೊಂಡು ಅಂಥೇಳಿ ಈ ರೀತಿ ಕ್ಷುಲ್ಲಕ ಕಾರಣಗಳನ್ನು ಇಟ್ಕೊಂಡು ಚರ್ಚೆ ಆಗುತ್ತಿದೆ. ತನಿಖೆ ಆಗಲಿ, ತನಿಖೆ ಆದಮೇಲೆ ನಿಜ ಸ್ಥಿತಿ ಹೊರಗೆ ಬರುತ್ತದೆ. ಧರ್ಮಾಧಿಕಾರಿಗಳೇ ತನಿಖೆಯನ್ನು ಸ್ವಾಗತ ಮಾಡಿದ್ದಾರೆ. ಆದಷ್ಟು ಬೇಗ ಈ ವಿಚಾರ ಕೊನೆಯಾಗಬೇಕು. ಹಾಗಂತೆ ಹೀಗಂತೆ ಎನ್ನುವುದೆಲ್ಲ ಕೊನೆಯಾಗಬೇಕು. ಈ ಗುಸುಗುಸು ಪಿಸುಪಸು, ಹಂಗಾಯ್ತಂತೆ ಹಿಂಗಾಯ್ತಂತೆ, ಈ ಥರದ ವದಂತಿಗಳು, ಗಾಳಿ ಮಾತುಗಳು, ಗಾಳಿ ಸುದ್ದಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಏನೆಲ್ಲ ಪೋಸ್ಟ್ಗಳನ್ನು ಹಾಕ್ತಾ ಇದ್ದಾರೆ. ಬಹುತೇಕ ತಲೆನೂ ಇರಲ್ಲ, ಬುಡನೂ ಇರಲ್ಲ.
ಸೊ ಅದೆಲ್ಲ ಕೊನೆ ಆಗಬೇಕು. ಧರ್ಮಸ್ಥಳದ ಬಗ್ಗೆ ಇರುವ ವಿಶ್ವಾಸವನ್ನು ಹಾಳು ಮಾಡುವಂಥದ್ದು ಬೇಡ. ಮನುಷ್ಯ ಅಂದ ಮೇಲೆ ಅನುಮಾನ ಬರುವಂಥದ್ದು ಸಹಜ, ಸಂಶಯ ಬರುತ್ತೆ. ಆ ಅನುಮಾನಗಳಿಗೆ ಸರ್ಕಾರ ಸ್ಪಂದನೆ ಮಾಡಿದೆ. SIT ತನಿಖೆ ರಚನೆ ಮಾಡಿದ್ದು ಒಳ್ಳೆಯ ನಿರ್ಧಾರ ಅಂಥೇಳಿ BY ರಾಘವೇಂದ್ರ ಅವರು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಸೊ ಅಲ್ಲಿಗೆ ಯಡಿಯೂರಪ್ಪನವರು ಮತ್ತು ರಾಘವೇಂದ್ರ ಇಬ್ಬರು ಕೂಡ, ತಂದೆ ಮತ್ತು ಮಗ ಇಬ್ಬರು ಕೂಡ ಕ್ಲೀನ್ ಚಿಟ್ಟನ್ನು ಕೊಟ್ಟಿದ್ದಾರೆ. ಇನ್ನು ವಿಧಾನಸಭೆಯ ಸಭಾಧ್ಯಕ್ಷರು, ದಕ್ಷಿಣ ಕನ್ನಡದ ಅತ್ಯಂತ ಪ್ರಭಾವಿ ಶಾಸಕರಲ್ಲಿ ಒಬ್ಬರು ಮಾನ್ಯ UT ಖಾದರ್ ಅವರು, ಯಾವುದು ಸತ್ಯವೋ ಅದು ಬಹಿರಂಗವಾಗಬೇಕು. ಸೊ ನಮ್ಮ ಜೊತೆಗೆ ಮಾತಾಡಲಿಕ್ಕೆ ಛಲವಾದಿ ನಾರಾಯಣ ಸ್ವಾಮಿ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ತೆ. ನಮಸ್ತೆ ಸರ್, ಧರ್ಮಸ್ಥಳದ ಬಗ್ಗೆ ನೀವು ನಿನ್ನೆ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ರಿ. ಏನು ಅಂತ ಹೇಳಿದ್ರೆ, ಈ ಕಮ್ಯುನಿಸ್ಟರು ಮತ್ತು ಕಾಂಗ್ರೆಸ್ನ ನಡುವೆ ಒಂದು ಒಪ್ಪಂದ ಆಗಿದೆ, ಹೀಗಾಗಿ ಈ ತನಿಖೆಯನ್ನ ಮಾಡಲಾಗ್ತಿದೆ ಅಂತ ಹೇಳಿ. ಹೇಳಿ ಸರ್, ನಿನ್ನೆ ನೀವು ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದೀರಿ. ಧರ್ಮಸ್ಥಳಕ್ಕೆ ಸಂಬಂಧಪಟ್ಟ ಹಾಗೆ ಯಾವಾಗೆಲ್ಲ ಕಮ್ಯುನಿಸ್ಟರು ಆಕ್ಟಿವ್ ಆಗ್ತಾರೆ ಆ ಸಂದರ್ಭದಲ್ಲ ಕಾಂಗ್ರೆಸ್ನವರು ಈ ರೀತಿಯಾದಂತಹ ತನಿಖೆಗೆ ಆದೇಶವನ್ನ ಮಾಡ್ತಾರೆ. ಕಮ್ಯುನಿಸ್ಟ್ ಮತ್ತೆ ಕಾಂಗ್ರೆಸ್ ಎರಡು ಕೂಡ ಒಪ್ಪಂದ ಮಾಡ್ಕೊಂಡಿದೆ ಅಂತೇಳಿ ಏನೋ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತೇಳಿ. ನೋಡಿ, ಕಮ್ಯುನಿಸ್ಟ್ನವರು ಕಾಂಗ್ರೆಸ್ನವರು ಸೇರಿ ಈಗ ಧರ್ಮಸ್ಥಳಕ್ಕೆ ಕೈ ಹಾಕಿದ್ದಾರೆ. ಇದಕ್ಕೆ ಹಿಂದೆ ಶಬರಿಮಲೆಗೂ ಕೈ ಹಾಕಿದ್ರು. ಅಲ್ಲಿ ಮಾಡಬಾರದನ್ನೆಲ್ಲ ಮಾಡಿದ್ರು. ಹಿಂದುತ್ವದ ವಿರುದ್ಧವಾಗಿ ಕೆಲವು ಪಿತೂರಿಗಳು ಕೆಲವು ಸಂದರ್ಭಗಳಲ್ಲಿ ನಡೀತವೆ. ಆದ್ರೆ ನಾನು ಹೇಳ್ತಕ್ಕಂಥದ್ದು ಧರ್ಮಸ್ಥಳದಲ್ಲಿ ಏನೂ ಆಗಿಲ್ಲ ಅನ್ನೋದಲ್ಲ ನನ್ನ ಪ್ರಶ್ನೆ. ಅಲ್ಲಿ ಆ ರೀತಿ ಏನಾದ್ರೂ ಆಗಿದ್ರೆ ತನಿಖೆ ಆಗ್ಬೇಕು. ಯಾರ ಕಾಲದಲ್ಲಿ ಆಗಿದ್ದಿದು? ಕಾಂಗ್ರೆಸ್ ಮೊದಲೇ ಮುಖ್ಯಮಂತ್ರಿಗಳಿದ್ದ ಸಿದ್ದರಾಮಯ್ಯನವರ ಕಾಲಾವಧಿಯಲ್ಲೇ ಆಗಿದೆ. ಉಗ್ರಪ್ಪನವರು ರಿಪೋರ್ಟ್ ಕೂಡ ಕೊಟ್ಟಿದ್ದಾರೆ. ಅದನ್ನ ಆಧರಿಸಿ ಯಾಕೆ ಕ್ರಮ ಆವತ್ತು ತೆಗೆದುಕೊಳ್ಳಲಿಲ್ಲ? ಇವತ್ತು ಇಷ್ಟು ವರ್ಷಗಳ ಕಾಲ ಕೆಲವರು ಹೋರಾಟವೂ ಮಾಡ್ತಾ ಇದ್ದಾರೆ. ಅವರ ಹೋರಾಟಕ್ಕೆ ಬೆಲೆ ಇರಲಿಲ್ಲ. ಆದ್ರೆ ಇವತ್ತಾಗಿದ್ದೇನು, ಹೋದ 4-5 ದಿವಸಗಳ ಹಿಂದೆ ಕೆಲವು ಈ ಕಮ್ಯುನಿಸ್ಟ್ ಲೀನಿಂಗ್ ಯಾರಿದ್ದಾರೆ ನಾಯಕರುಗಳು ಅಂತವ್ರು ಹೋಗಿ, ಇದರಲ್ಲಿ ಏನೋ ನಡೆದು ಹೋಗಿದೆ, ನೀವು ಅದನ್ನ SIT ಕೊಡ್ಬೇಕು ಅಂದಾಗ ಒಂದೇ ಸಾರಿಗೆ ಏನ್ ಹೇಳಿದ್ರು, ಆ ರೀತಿ ಕೊಡಕ್ಕಾಗಲ್ಲ ಅಂದ್ರು ಮುಖ್ಯಮಂತ್ರಿಗಳು. 2ನೇ ದಿನದಲ್ಲೇ ಕೊಟ್ರು. ಅದರ ಅರ್ಥ ಏನು? ನೀನು ಹತ್ತಂಗ್ ಮಾಡು, ನಾನು ಸತ್ತಂಗ್ ಮಾಡ್ತೀನಿ ಅನ್ನೋದ ಅರ್ಥ ಇದು? ಆ ಕಾರಣದಿಂದ ನಾನು ಹೇಳ್ತಕ್ಕಂಥದ್ದು ಸತ್ಯನ ಮುಚ್ಚಿಡಿ ಅಂತ ನಾನು ಹೇಳೋದಿಲ್ಲ. ಇದೆಲ್ಲ ನಮಗೆ ನೋಡಿ, ಇಂತ ಯಾವುದೇ ಆಗ್ಲಿ ಸತ್ಯಗಳು ಹೊರಗೆ ಬರಬೇಕು. ಆದ್ರೆ ಇಷ್ಟು ದಿವಸ ನೀವೇನ್ ಮಾಡ್ತಿದ್ರಿ? ಯಾಕೆ ಮಲಗಿದ್ರಿ? ಈಗ ನೀವು ಇದ್ದಕ್ಕಿದ್ದಂಗೆ ಕಮ್ಯುನಿಸ್ಟ್ನವ್ರು ಬಂದು ಕೇಳಿದ ತಕ್ಷಣನೇ ನೀವು ಯಾಕೆ ಎದ್ದು ನಿಂತ್ರೆ? ನಿಮ್ಮ ಒಳ ಒಪ್ಪಂದಗಳಿಗೆ ಯಾರನ್ನೋ ಬಲಿ ಕೊಡೋದಲ್ಲ. ನೀವು ನಿನ್ನೆ ಪ್ರಕಾಶ್ ರಾಜ್ ಅವರ ಹೆಸರನ್ನ ಎತ್ತಿದಿರಿ. ಛಲವಾದಿ ನಾರಾಯಣ ಸ್ವಾಮಿ ಪ್ರಕಾಶ್ ರಾಜ್ ಅವರು ಇದ್ದಕ್ಕಿದ್ದಂಗೆ ಆಕ್ಟಿವ್ ಆಗಿಬಿಟ್ಟಿದ್ದಾರೆ. ಅವರು ಏನು ಹೋರಾಟಗಾರರ ಅವರು? ಇವತ್ತು ಬೇಕಂತಲೇ ಹಿಂದುತ್ವವನ್ನ ಟಾರ್ಗೆಟ್ ಮಾಡೋ ಕೆಲಸವನ್ನ ಇವರೆಲ್ಲರೂ ಸೇರಿ ಮಾಡ್ತಿದ್ದಾರೆ. ಇದನ್ನ ನಾವು ಸಹಿಸ್ಕೊಳಕ್ ಆಗೋದಿಲ್ಲ. ಇವತ್ತು ಸಿದ್ದರಾಮಯ್ಯನವರು ಕೂಡ, ಅವರೇನು ದೇವರ ಭಕ್ತರಲ್ಲ. ಹಿಂದುತ್ವ ಅಂದ್ರೆ ಅವ್ರಿಗೆ ಆಗೋದಿಲ್ಲ, ದೇವರುಗಳು ಅಂದ್ರೆ ಆಗೋದಿಲ್ಲ. ಅಂದ್ರೆ ಇಂಥ ಜನರು ಸೇರಿ ಹಿಂದುತ್ವಕ್ಕೆ ಅಪಮಾನ ಮಾಡತಕ್ಕಂತ ಕೆಲಸವನ್ನು ಮಾಡ್ತಿದ್ದಾರೆ. ಇವತ್ತು ನೀವು ಸತ್ಯ ಹೊರಗೆ ತರಬೇಕಂತಂದ್ರೆ ಇಷ್ಟು ದಿವಸ ನೀವೇನ್ ಮಾಡ್ತಿದ್ರಿ? ನನ್ನ ಪ್ರಶ್ನೆ. ಈಗಾಗಲೇ ನಿಮ್ಮ ಕಾಲಾವಧಿಯಲ್ಲಿ ಆಗಿರೋದು, ಆವತ್ತಿಂದ ನೀವು ಯಾಕೆ ಸುಮ್ಮನಿದ್ರಿ? ಇದು ನನ್ನ ಪ್ರಶ್ನೆ ಇದೆ. ಈಗ ಈ SIT ತನಿಖೆ, SIT ರಚನೆ ಮಾಡಿರುವಂತದ್ದು ಧರ್ಮಸ್ಥಳ ದೇವಸ್ಥಾನವನ್ನ ಟಾರ್ಗೆಟ್ ಮಾಡಿ ರಚನೆ ಮಾಡಲಾಗಿದೆ ಅಂತ ಹೇಳಿ ನಿಮಗೆ ಅನಿಸ್ತಾ ಇದೆಯಾ ಸರ್? ಅಲ್ಲ, ಈಗ ಇವರ ನಡತೆಯಿಂದಲೇ ಗೊತ್ತಾಗಲ್ವಾ ಅದು? ಇಷ್ಟು ದಿವಸ ಬೇಕಾಗಿತ್ತು ಹಾಗಾದ್ರೆ? ಎಷ್ಟು ವರ್ಷಗಳು? ಇವತ್ತು ಹೋಗ್ಲಿ, ಇದು 1 ತಿಂಗಳದ ಕೇಸ, 1 ವಾರದ ಕೇಸ? ಇದು 16 ವರ್ಷಗಳ ಕೇಸನ್ನ ಇವತ್ತು SIT ಕೊಡ್ತೀರಿ? ಅದು ಯಾರು ಡಿಮ್ಯಾಂಡ್? ಯಾರ್ದು? ಕಮ್ಯುನಿಸ್ಟರ್ ಡಿಮ್ಯಾಂಡು. ಆದ್ರೆ ಇದ್ರ ಹಿಂದೆ ಹೋರಾಟ ಬಹುಕಾಲದಿಂದ ಮಾಡಿದವ್ರ ಗತಿ ಏನಾಯ್ತು? ಯಾಕೆ ಅವ್ರಿಗೆ ಗೌರವ ಕೊಡ್ಲಿಲ್ಲ?
ಆವಾಗ ನೀವು ಸತ್ಯ ಹೊರಗೆ ಬರಬೇಕು ಅಂತ ನಿಮಗೆ ಗೊತ್ತಿರ್ಲಿಲ್ವಾ? ಈಗ ಸತ್ಯ ಬರ್ತದಾ? ಈಗ ಈಗ ಈ SIT ತನಿಖೆಗೆ ಒತ್ತಾಯ ಮಾಡಿದಂತಹ ಪ್ರಮುಖ ವಕೀಲರು KV ಧನಂಜಯ ಅವರು ಒಂದು ನಿಮ್ಗೆ ಗೊತ್ತಿರುತ್ತೆ, ಅವರು ಒಂದು ಪ್ರೆಸ್ ರಿಲೀಸ್ ಮಾಡಿದ್ರು, ಕೇರಳ ಪೊಲೀಸರು ಬಂದು ಇನ್ನು ಕೇರಳದವರು ಕೂಡ ಈ ತನಿಖೆಯಲ್ಲಿ ಭಾಗಿಯಾಗಬೇಕು ಅಂತ ಹೇಳಿ. ಯಾಕೆ ನಮ್ಮ ಪೊಲೀಸ್ನವರು ಯೋಗ್ಯರಿಲ್ವಾ? ನಮ್ಮವ್ರ ಮೇಲೆ ನಿಮಗೆ ನಂಬಿಕೆ ಇಲ್ವಾ? ಅಂದ್ರೆ ಪೊಲೀಸ್ನವರು ಕೇರಳದಿಂದ ಬರ್ಬೇಕಾ? ಯಾಕೆ ಅಲ್ಲಿ ಕಮ್ಯುನಿಸ್ಟ್ ಪೊಲೀಸ್ನವರು ಅವ್ರು? ಹಾಗಾದ್ರೆ ಅವ್ರು ಬಂದು ಸತ್ಯ ಹೇಳ್ತಾರೆ, ನಮ್ಮವ್ರು ಸತ್ಯ ಹೇಳಲ್ವಾ? ಆಮೇಲೆ ನಮ್ಮವರು ಎಲ್ಲನೂ ಅಯೋಗ್ಯರು ಪೊಲೀಸ್ನವರು, ಅವ್ರು ಮಾತ್ರ ಯೋಗ್ಯರಾ? ಸೊ ಹಿಡನ್ ಅಜೆಂಡಾ ಇದೆ ಅಂತ ಒಂದು ಕಮ್ಯುನಿಸ್ಟ್ ಸ್ಟೇಟ್ನವರೇ ಬೇಕಾ? ಇದರಲ್ಲಿ ಪಿತೂರಿ ಇದೆ ಅಂತ ಅನ್ಸಲ್ವಾ ಇವಾಗ ನಿಮಗೆ ಈ ರೀತಿ ನಡವಳಿಕೆಗಳು ಮಾಡಿದ್ರೆ? ಸೊ ಹಿಡನ್ ಅಜೆಂಡಾ ಇದೆ ಅಂತ ಹೇಳಿ ಅನಿಸ್ತಾ ಇದೆಯಾ ಸರ್? ನೇರವಾಗಿ ಅನಿಸ್ತಾ ಇದೆ, ಇವರ ನಡವಳಿಕೆಗಳಿಂದ ಅನಿಸ್ತದೆ. ಏನ್ ಲಾಭ? ಹೋಗ್ಲಿ, ಈ ಕಮ್ಯುನಿಸ್ಟ್ನವರಿಗೆ ಬೇರೆ ಇಷ್ಟು ದಿವಸ ಯಾಕೆ ಸುಮ್ಮನೆ ಮಲಗಿದ್ರು? ಎಲ್ಲಿ ಮಲಗಿದ್ರು ಇವರು? ಇವತ್ತು ನನಗೆ ಅನಿಸ್ತಾ ಇರ್ತಕ್ಕಂಥದ್ದು, ಈ ಸರ್ಕಾರ ಇವತ್ತು ಅಭಿವೃದ್ಧಿ ಶೂನ್ಯವಾಗಿದೆ, ಭ್ರಷ್ಟಾಚಾರದಲ್ಲಿ ಮುಳುಗಿದೆ. ಜನ ಎಲ್ಲಿ ನೋಡಿದ್ರು ಇವರನ್ನ ಚೀ ತೂ ಅಂತ ಬೈಗುಳ ಶುರುವಾಗಿದೆ. ಇದೆಲ್ಲಕ್ಕೂ ಇದನ್ನ ತಿರುಚಿ ಬೇರೆ ದಾರಿಗೆ ತೆಗೆದುಕೊಂಡು ಹೋಗ್ಲಿಕ್ಕೆ ಕಮ್ಯುನಿಸ್ಟ್ ಅವ್ರನ್ನ ಎತ್ತು ಕಟ್ಟಿ ಈ ರೀತಿ ಒಂದು ಇದನ್ನು ಮಾಡ್ತಾ ಇದ್ದಾರೆ ಅಂತ ಜನ ಮಾತಾಡ್ತಾರೆ, ನಾನಲ್ಲ. ಸರ್, ಈಗ ನಿಮ್ಮ ಪಕ್ಷದ ನಾಯಕರು, ವಿಧಾನಸಭೆಯ ವಿರೋಧ ಪಕ್ಷದ ನಾಯಕರು R. ಅಶೋಕ್ ಅವರು ಒಂದು ಸ್ಟೇಟ್ಮೆಂಟ್ನಲ್ಲಿ ಹೇಳಿದ್ದಾರೆ, ದೇವಾಲಯ ಮಾತ್ರ ಅಲ್ಲ, ಚರ್ಚ್, ಮಸೀದಿ ಮೊದಲಾದ ಧಾರ್ಮಿಕ ಕೇಂದ್ರಗಳಲ್ಲೂ ಕೂಡ ಅನೇಕರು ಸಾಯ್ತಾರೆ, ಅವ್ರ ಬಗ್ಗೆ ಯಾಕೆ ತನಿಖೆಗಳಾಗಲ್ಲ ಅಂತ ಹೇಳಿ. ನೋಡಿ, ಯಾರು ಎಲ್ಲಿ ಸತ್ರು ತನಿಖೆಗಳಾಗಬೇಕು, ನಾನು ಅದನ್ನ ಹೇಳಲ್ಲ. ನೋಡಿ, ಸಾವು ಮನುಷ್ಯನ ಸಾವನ್ನ ನಾನು ಯಾವುದಕ್ಕೂ ಹೋಲಿಕೆ ಮಾಡಕ್ ಹೋಗುದಿಲ್ಲ. ಪ್ರತಿ ಮನುಷ್ಯ ಬದುಕಬೇಕು. ಅವನು ಸಂಪೂರ್ಣ ಜೀವನ ಮುಗಿಸಿ ಅವನು ಹೋದ್ರೆ ಯಾರು ಕೇಳೋದಿಲ್ಲ, ಯಾರನ್ನು ಯಾರೋ ಟಾರ್ಗೆಟ್ ಮಾಡೋದು ಬೇಕಿಲ್ಲ. ಆದ್ರೆ ಎಲ್ಲೇ ಸತ್ರು ಅವ್ರಿಗೆ ನ್ಯಾಯನೂ ಕೊಡ್ಬೇಕು. ನನಗೆ ಅದೆಲ್ಲವೂ ಸರಿ. 10 ವರ್ಷಗಳ ಕೇಸು ಇವತ್ತು ನೀವು ಇಷ್ಟೊಂದು ತೀಕ್ಷ್ಣವಾಗಿ ತಗೊಂಡ್ರಿ ಅಂತಂದ ಏನ್ ಅರ್ಥ? ಅದರಲ್ಲೂ ಕೇರಳದವ್ರು ಮುಸ್ಲಿಂ ಇವರೇ ಬರ್ಬೇಕು ಪೊಲೀಸ್ನವ್ರು ಅಂದ್ರೆ ಏನ್ ಅರ್ಥ? ಈ ಕಮ್ಯುನಿಸ್ಟ್ ಅಂದ್ರೆ ಈ ಕಾಂಗ್ರೆಸ್ ಆಲ್ ಇಂಡಿಯಾ ಕಮ್ಯುನಿಸ್ಟ್ ಕಾಂಗ್ರೆಸ್ ಆಗಿದೆ. ಈಗ ಕಾಂಗ್ರೆಸ್ ಕಮಿಟಿ ಆಗಿಲ್ಲ, ಇದು ಕಮ್ಯುನಿಸ್ಟ್ ಕಾಂಗ್ರೆಸ್. ಇಬ್ರು ಸೇರಿ ಈ ದೇಶವನ್ನು ಮುಗಿಸ್ಲಿಕ್ಕೆ ನೋಡ್ತಿದ್ದಾರಾ ಅನ್ನೋ ಪ್ರಶ್ನೆ ಮೂಡ್ತದೆ ಎಲ್ರಿಗೂ. ಸೊ ಇದು ಆ ಟಾರ್ಗೆಟ್ ಇದು ಕೇವಲ ನ್ಯಾಯ ಕೊಡಿಸ್ಲಿಕ್ಕೆ ನಡೀತಿರುವಂತಹ ತನಿಖೆ ಅಲ್ಲ, ಇದರ ಹಿಂದೆ ಧರ್ಮಸ್ಥಳ ಒಂದು ಹಿಂದೂ ಕ್ಷೇತ್ರವನ್ನ ಟಾರ್ಗೆಟ್ ಮಾಡುವ ಉದ್ದೇಶ ಇದೆ ಅಂತ ಹೇಳಿ ನಿಮ್ಮ ಅಭಿಪ್ರಾಯ? ನಿಜವಾಗ್ಲೂ ಇವ್ರೇನಾದ್ರೂ ಖಂಡಿತ ನ್ಯಾಯ ಕೊಡಿಸ್ಬೇಕಂತಿದ್ರೆ ಆದ ದಿವಸದಿಂದ ಯಾಕೆ ಕಮ್ಯುನಿಸ್ಟರು ಎಲ್ಲೋಗಿದ್ರು ಇವರು? ಏನು ಕಡ್ಲೆಪುರಿ ತಿಂತಿದ್ರ ಇವರು? ಪ್ರಶ್ನೆ ಬರ್ತದ ಇಲ್ಲ? ಇವತ್ತು ಮಾತ್ರ ಯಾಕೆ ಎದ್ದು ನಿಲ್ತವ್ರ ಇವರು? ಹೌದು, ಪೊಲೀಸ್ ಅವರು ಕೇರಳದವ್ರು ಮಾತ್ರ ಯಾಕೆ ಬೇಕು? ಕಮ್ಯುನಿಸ್ಟ್ ರಾಜ್ಯದಿಂದ ಯಾಕೆ ಬೇಕು ಅವ್ರಿಗೆ? ಕಮ್ಯುನಿಸ್ಟ್ ಸರ್ಕಾರ ಇರೋ ಕಡೆನೇ ಬೇಕಾವ್ರಿಗೆ? ನಮ್ಮ ಪೊಲೀಸರ ಮೇಲೆ ಇವ್ರಿಗೆ ನಂಬಿಕೆ ಇಲ್ವಾ? ನಮ್ಮ ಪೊಲೀಸ್ನವ್ರನ್ನ ಅಯೋಗ್ಯರು ಅಂತ ತಿಳ್ಕೊಂಡಿದ್ದಾರ ಇವರು? ಈ ಎಲ್ಲ ಪ್ರಶ್ನೆಗಳಿಗೂ ಸರ್ಕಾರ ಉತ್ತರ ಕೊಡ್ಬೇಕು. ಏನಾದ್ರೂ ಹೋರಾಟ ಮಾಡ್ತೀರಾ ಸರ್ ಇದರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ? ಏನಂದ್ರಿ? ಅಲ್ಲಲ್ಲ, ಈಗ ಧರ್ಮಸ್ಥಳವನ್ನ ಟಾರ್ಗೆಟ್ ಮಾಡಲಾಗ್ತಿದೆ ಅಂತ ಹೇಳಿ ನಿಮ್ಮ ಪಕ್ಷದ ಬಹುತೇಕ ಎಲ್ಲಾ ನಾಯಕರು ಕೂಡ ಹೇಳಿದ್ದಾರೆ, ಇನ್ಕ್ಲೂಡ್ ನಿಮ್ಮ ಪಕ್ಷ ಅಂತಲ್ಲ, UT ಖಾದರ್ ಅವರು ಕೂಡ ಹೇಳಿದ್ದಾರೆ, ಕ್ಷೇತ್ರಕ್ಕೆ ಕಳಂಕ ತರುವಂತ ಕೆಲಸವನ್ನ ಮಾಡಬಾರ್ದು ಅಂತ ಹೇಳಿದ್ದಾರೆ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನಾದ್ರೂ ಹೋರಾಟ ಏನಾದ್ರೂ ಮಾಡ್ತೀರಾ ಸರ್? ನೋಡಿ, ಇದು ಹೋರಾಟ ಮಾಡಿ ಬಾಯಿ ಮುಚ್ಚಿಸೋದಲ್ಲ. ಇದಕ್ಕೆ ಯಾರೇ ಇದಕ್ಕೆ ಕೈ ಹಾಕಿದಾಗ ಸಾಮಾನ್ಯ ಜ್ಞಾನ ಬೇಕು. ಕಾಮನ್ ಸೆನ್ಸ್ ಇಲ್ಲದೆ ಮಾಡಿದ್ರೆ ಹೀಗೆ ಆಗೋದು. ಇದಕ್ಕೆ ನ್ಯಾಯ ಕೊಡ್ಲಿಕ್ಕೆ ಬೇರೆ ಮಾರ್ಗಗಳಿವೆ. ನೀವು ಧರ್ಮಸ್ಥಳ ಬೆಳಗ್ಗೆ ಎದ್ರೆ ಧರ್ಮಸ್ಥಳ ಏನೋ ಆಗೋಯ್ತು, ಅಲ್ಲಿಗೆ ಯಾರು ಹೋಗೋ ಅಂದ್ರೆ ಯಾವ ರೀತಿ ಇದಕ್ಕೆ ಬಿಂಬಿಸ್ತಾ ಇದ್ದಾರೆ? ಅಲ್ಲಿ ಆಗಿದ್ರೆ ಹೋಗಿ ನೋಡಿ, ಅದನ್ನ ನೀವು ನ್ಯಾಯ ಕೊಡಿಸ್ಬೇಕಾ, ಅದನ್ನ ಕಳಿಸ್ಬೇಕಂತಂದ್ರೆ ಇದಕ್ಕೆ ಪ್ರಚಾರ ಕೊಡ್ಬೇಕಿಲ್ಲ.
ಅದನ್ನು ಮಾಡೋ ರೀತಿಗಳು ಬೇಕಾದಷ್ಟು ಇದೆಯಲ್ಲ, ಇದನ್ನೇನು ಸರ್ಕಾರ ಕೇಳ್ಕೊಡ್ಬೇಕಾ ಯಾರಾದ್ರೂ? ನನಗೇನು ಅರ್ಥ ಆಗಲ್ಲಪ್ಪ ಇದು ಯಾಕೆ ಹಿಂಗ್ ಮಾಡ್ತಾರಂತ. ಅರ್ಥ ಆಗೋದು ಇಷ್ಟೇ ಸರ್, ಇವರು ಮಾಡಿದ ತಪ್ಪುಗಳಿಂದ ಯಾವುದೋ ಇಂಥ ವಿಚಾರಗಳನ್ನ ತಂದು ಬೀದಿಗಿಟ್ರೆ ಜನ ಆ ಕಡೆಗೆ ಗಮನ ಕೊಡ್ತಾರೆ, ನಮ್ಮನ್ನು ಮರೆತು ಬಿಡ್ತಾರೆ ಅಂತ ತಿಳ್ಕೊಂಡಿರ್ಬೇಕು. ಸೊ ಸರ್ಕಾರದ ಏನೇ ಮಾಡಿದ್ರು ಇವ್ರು ನಿಮ್ಮ ಭ್ರಷ್ಟಾಚಾರವನ್ನ ಮುಚ್ಚಿಡಕ್ ಸಾಧ್ಯ ಇಲ್ಲ, ನಿನ್ನ ಶೂನ್ಯ ಅಭಿವೃದ್ಧಿಯನ್ನ ಯಾರು ಮುಚ್ಚಿಡಕ್ ಸಾಧ್ಯ ಇಲ್ಲ, ಎಲ್ಲವೂ ಗೊತ್ತಾಗ್ತಾ ಇದೆ. ಇವತ್ತು ಲೂಟಿಕೋರ ಸರ್ಕಾರ ಒಂದಿದೆ ರಾಜ್ಯದಲ್ಲಿ. ಈ ಬಿಹಾರ್ನ ಚುನಾವಣೆಗಾಗಿ ಎಲ್ಲರನ್ನು ಲೂಟಿ ಮಾಡ್ತಾ ಇದೆ. ಸರ್, ಈಗ ಮುಂದಿನ ತಿಂಗಳಿಂದ ವಿಧಾನಮಂಡಲದ ಅಧಿವೇಶನ ಶುರುವಾಗುತ್ತೆ ಸರ್. ಆ ಸಂದರ್ಭದಲ್ಲಿ ಈ ವಿಷಯಗಳೆಲ್ಲ ಪ್ರಸ್ತಾಪ ಆಗ್ಬೋದಾ ಸರ್? ಆಗ್ಲೇಬೇಕು, ಬಿಡೋದಿಲ್ಲ ನಾವು. ಮಾಡ್ತೀರಾ ನೀವು ಇದನ್ನೆಲ್ಲ? ಮಾಡೇ ಮಾಡ್ತೀವಿ. ಅಲ್ಲ, ನಾನು ಪರ್ಟಿಕ್ಯುಲರ್ಲಿ ಐ ಆಮ್ ಟಾಕಿಂಗ್ ಅಬೌಟ್ ಧರ್ಮಸ್ಥಳ ಸರ್. ಹೌದು, ಮಾಡ್ತೇವೆ. ನೀವು ಪ್ರಸ್ತಾಪ ಮಾಡ್ತೀರಿ? ಮಾಡ್ತೇವೆ, ಖಂಡಿತ ಮಾಡ್ತೇವೆ. ಅಂದ್ರೆ ಒಂದು ಹಿಂದೂ ದೇವಸ್ಥಾನವನ್ನ, ಹಿಂದೂ ಪುಣ್ಯಕ್ಷೇತ್ರವನ್ನ ಟಾರ್ಗೆಟ್ ಮಾಡಲಾಗ್ತದೆ ಅಂತೇಳಿ. ಹೌದು, ಹಿಂದೆ ಅದೇ ಅಯ್ಯಪ್ಪ ಟೆಂಪಲ್ಗೆ ಅಂತಂತ ತೊಂದರೆಗಳನ್ನ ಕೊಟ್ರು. ಅದೇ ಒಂದು 6 ತಿಂಗಳು ಸುದ್ದಿ. ಈಗ ಇದೊಂದು 6 ತಿಂಗಳು ಸುದ್ದಿ ಮಾಡಿಬಿಟ್ರೆ ಈ ಸರ್ಕಾರದ ತಪ್ಪುಗಳೆಲ್ಲ ಮುಚ್ಚಿ ಹೋಗ್ಬಿಡ್ತಾವ. ಓಕೆ. ಆ ಕಾರಣಕ್ಕೆ ಇಂಥವೆಲ್ಲನೂ ಟಾರ್ಗೆಟ್ ನಡೀತಾ ಇರ್ತಕ್ಕಂಥದ್ದು. ಕಮ್ಯುನಿಸ್ಟರ ಜೊತೆಯಲ್ಲಿ ಸೇರ್ಕೊಂಡು ಕಾಂಗ್ರೆಸ್ ಪಕ್ಷ ಈ ರೀತಿಯ ಕೆಟ್ಟ ನಡೆಯನ್ನ ಪ್ರದರ್ಶನ ಮಾಡ್ತಾ ಇದೆ. ಓಕೆ, ಥ್ಯಾಂಕ್ ಯು ಛಲವಾದಿ ನಾರಾಯಣ ಸ್ವಾಮಿ ಅವರ ಇಷ್ಟೊತ್ತು ನಮಸ್ಕಾರ ನಮ್ಮ ಜೊತೆ ಮಾತಾಡೋದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ಸೊ ಇದು ಛಲವಾದಿ ನಾರಾಯಣ ಸ್ವಾಮಿ ಅವರ ಸ್ಟೇಟ್ಮೆಂಟು. ಅಂದರೆ ಈ ವಿಷಯವನ್ನು ಪ್ರಸ್ತಾಪ ಮಾಡಬಹುದು ಮುಂದಿನ ತಿಂಗಳಲ್ಲಿ ವಿಧಾನಮಂಡಲದ ಅಧಿವೇಶನ, ವಿಧಾನಸಭೆ ಮತ್ತು ವಿಧಾನ ಪರಿಷತ್ನ ಅಧಿವೇಶನ ನಡೆಯಲಿರುವ ಹಿನ್ನೆಲೆಯಲ್ಲಿ ಅಲ್ಲೂ ಕೂಡ ಪ್ರಸ್ತಾಪ ಆಗುತ್ತೆ ಇದು, ಬಿಕಾಸ್ ಇಟ್ ಬಿಕಮ್ ಎ ಟು ಸೆನ್ಸಿಟಿವ್ ಇಶ್ಯೂ. ಆಮೇಲೆ ಇಲ್ಲಿ ಒಂದು ಅಂಶವನ್ನು ಮಾತ್ರ ನಾವು ಗಮನಿಸಲೇಬೇಕು. ತಲೆ ಬುಡ ಇಲ್ಲದೆ ಕಮೆಂಟ್ಸ್ ಹಾಕಿ, ತಲೆ ಬುಡ ಇಲ್ಲದೆ ಲೆಕ್ಕಾಚಾರಗಳನ್ನು ಹಾಕಿ ಪೋಸ್ಟ್ ಮಾಡೋದ್ರಿಂದ ಏನೂ ಆಗಲ್ಲ. ಫಾರ್ ಎಕ್ಸಾಂಪಲ್, ಸೌಜನ್ಯ ಕೇಸ್ನಲ್ಲಿ ಇದೇ ಗಿರೀಶ್ ಮಟ್ಟಣ್ಣನವರ್, ಇದೇ ಮಹೇಶ್ ಶೆಟ್ಟಿ ತಿಮ್ರೋಡಿ ಇವತ್ತು ಮಾತಾಡ್ತಾರೆ, ಈ ಕ್ಷಣಕ್ಕೂ ಮಾತಾಡ್ತಾರೆ. ಬಟ್ ಸೌಜನ್ಯ ಕೇಸ್, ಈಗ ಮೊನ್ನೆ ನಾವು ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿ ವಿ ಗೋಪಾಲ್ ಗೌಡ ಅವರನ್ನು ಮಾತಾಡಿಸಿದ್ವಿ. ಅವರ ಹತ್ರ ನಾವು ಕೇಳಿದ್ವಿ ಸೌಜನ್ಯ ಕೇಸ್ ಏನಾಗ್ಬೋದು ಅಂತೇಳಿ. ನಿವೃತ್ತ ನ್ಯಾಯಮೂರ್ತಿಗಳು ಹೇಳಿದ್ರು, ಇನ್ ಕೇಸ್ ಸುಪ್ರೀಂ ಕೋರ್ಟಿಗೆ ಹೋದರೆ ಬಹುಶಃ ಮರು ತನಿಖೆಗೆ ಆದೇಶವನ್ನು ಕೊಡಲಿಕ್ಕೆ ಸುಪ್ರೀಂ ಕೋರ್ಟಿಗೆ ಅಧಿಕಾರ ಇರೋದ್ರಿಂದ ಸುಪ್ರೀಂ ಕೋರ್ಟ್ ಆದೇಶವನ್ನು ಕೊಡ್ಬೋದು. ಜೊತೆಗೆ ಅವರದ್ದೇ ಪೀಠ 2016ರಲ್ಲಿ ನ್ಯಾಯಮೂರ್ತಿ ಗೋಪಾಲಗೌಡ ಮತ್ತು ಅಮಿತಾವ್ ರಾಯ್ ಅವರ ಒಂದು ಪೀಠ ಒಂದು ಆದೇಶವನ್ನು ಕೊಡುತ್ತೆ. ಸೊ ಕಾನ್ಸ್ಟಿಟ್ಯೂಷನಲ್ ಕೋರ್ಟ್ಗಳು ರೀಇನ್ವೆಸ್ಟಿಗೇಷನ್ಗೆ ಆರ್ಡರ್ ಮಾಡ್ಬೋದು ಅಂತೇಳಿ. ಬಟ್ ಆ ಕೇಸ್ನಲ್ಲಿ, ಈಗ ಸೌಜನ್ಯ ಕೇಸ್ನಲ್ಲಿ ಇದುವರೆಗೆ ಸೌಜನ್ಯ ತಾಯಿ ಆಗಲಿ ಅಥವಾ ಅವರ ಜೊತೆಗೆ ಹೋರಾಟ PIL ಸಲ್ಲಿಕೆ ಮಾಡೋಕ್ಕಾಗಲ್ಲ. ಪಾಯಿಂಟ್ ನಂಬರ್ 1, ಸೌಜನ್ಯ ತಾಯಿಯವರೇ ಹೋಗಬೇಕು, ತಮ್ಮ ಮಗಳಿಗೆ ಇನ್ನೂ ನ್ಯಾಯ ಸಿಕ್ಕಿಲ್ಲ ಅಂಥೇಳಿ. ಇದುವರೆಗೆ ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಕೆ ಆಗಿಲ್ಲ. ಬೀದಿಯಲ್ಲಿ ನೋಡಿದ್ರೆ ಮಹೇಶ್ ಶೆಟ್ಟಿ ತಿಮ್ರೋಡಿ, ಗಿರೀಶ್ ಮಟ್ಟಣ್ಣನವರ್ ಬಳಸಬಾರದ ಪದಗಳನ್ನೆಲ್ಲ ಬಳಸಿ, ಎಷ್ಟೆಲ್ಲ ಅಶ್ಲೀಲ ಪದಗಳಿದ್ದಾವೆ ಅದನ್ನೆಲ್ಲ ಬಳಸಿ ಬೊಬ್ಬೆ ಹೊಡಿತಿದ್ದಾರೆ. ಏನು ಪ್ರಯೋಜನ ಇಲ್ಲ. ನಥಿಂಗ್, ಯು ಗೇನ್ ನಥಿಂಗ್. ಏನೋ ಒಂದು 4 ದಿನ ಪ್ರಚಾರದಲ್ಲಿ ಇರ್ಬೋದು ಅನ್ನೋದು ಬಿಟ್ಟರೆ ಸೌಜನ್ಯಗೆ ನ್ಯಾಯ ಕೊಡ್ಸಕ್ಕಂತೂ ಆಗಲ್ಲ ಈ ರೀತಿಯ ಹೋರಾಟಗಳಿಂದ. ಕೋರ್ಟಿಗೆ ಹೋಗಬೇಕು, ಸುಪ್ರೀಂ ಕೋರ್ಟಿಗೆ. ಸೌಜನ್ಯ ತಾಯಿ ಸುಪ್ರೀಂ ಕೋರ್ಟಿಗೆ ಅಪೀಲ್ ಸಲ್ಲಿಸಬೇಕು, ಅಲ್ಲಿಗೆ ಹೋಗಿ ಮನವರಿಕೆ ಮಾಡಿಕೊಡ್ಬೇಕು. ಅದು ಇರುವಂಥ ಏಕೈಕ ದಾರಿ. ಅದನ್ನು ಬಿಟ್ಟು ಕ್ಯಾಮ್ರಾ ಇದೆ ಅಂಥೇಳಿ ಬಾಯಿಗೆ ಬಂದ ಹಾಗೆ ಅತ್ಯಂತ ಕೆಟ್ಟ, ನೀಚ, ಕೊಳಕು, ಅಸಭ್ಯ ಪದಗಳನ್ನಾಡಿದ್ರೆ ಪ್ರಚಾರ ಸಿಗುತ್ತೆ, ಬಿಟ್ಟರೆ ನ್ಯಾಯ ಸಿಗಲ್ಲ. ಸೊ ಇದು ಈ ಕ್ಷಣದ ಸುದ್ದಿ. ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಫ್ರೀಡಮ್ ಟಿವಿ. ಇದು ಜನಸಾಮಾನ್ಯರ ಶಕ್ತಿ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.